ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನಾವು ನಡ್ತಕ್ಕಂತಹ ಇಂಗ್ಲೀಷ್ ಕ್ವಶನ್ ಪೇಪರನ್ನು ಅನಲೈಸಿಸ್ ಮಾಡೋಣಂತ್ರಿ. ನೋಡ್ರಿ, ಇವತ್ತಿನ ಎಕ್ಸಾಮ್ ನೀವೇನು ಸಾಲ್ವ್ ಮಾಡಿ ಬಂದಿಲ್ಲ, ನಿಮ್ಗೆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು ರೀ. ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಷ್ಟೊಂದು ಇಂಪಾರ್ಟೆಂಟ್ ಅಂತ. ನೋಡ್ರಿ, ಇವತ್ತಿಂದ ಏನು ಫಸ್ಟ್ ಅನ್ನೋದನ್ನು ನೋಡೋಣ ಬರ್ರಿ. ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಬಾಯ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಬಾಯ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್. ದ ಕ್ವಶನ್ ಏನಿದೆ ಸ್ಟೇಟ್ಮೆಂಟ್ ಪಾಸಿಟಿವ್ ಐತಿ. ಹಾಗಂದ್ರೆ ನಾವು ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಆರಿಸ್ಬೇಕಂದ್ರೆ ಆಪ್ಷನ್ ಎ ಸಿ ಮತ್ತು ಎರಡೂ ಆಗಂಗಿಲ್ಲ. ಹಾಗಂದ್ರೆ ಡೋಂಟ್ ದೇ ಹಚ್ಚಬೇಕು, ಆರಂಟ್ ದಿ ಹಚ್ಬೇಕಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಕ್ ಕೊಟ್ಬಿಟ್ಟಾರ, ಆರ್ ಅನ್ನೋದು ಕೊಟ್ಟಾರಂದ್ರೆ ಆರಂಟ್ ದಿ ಆಗಿಬಿಡ್ತೈತಿ. ಅಂದ್ರೆ ಆಪ್ಷನ್ ನಂಬರ್ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, read the given conversation and choose the language function for the underlined sentence. ನೋಡ್ರಿ, ಏನು ಕೇಳಾರ? ಸುಶೀಲಾ, ಸೋನು ಪ್ಲೀಸ್ ಕಮ್ ಹಿಯರ್ ಚೈಲ್ಡ್. ಅವಾಗ ಸೋನು ಏನಂತಾರ? ವಾಟ್ ಈಸ್ ದ ಮ್ಯಾಟರ್ ಮದರ್. ಅವಾಗ ಸುಶೀಲಾ, ಕುಡ್ ಯು ಪ್ಲೀಸ್ ಓಪನ್ ದ ವಿಂಡೋ ಫಾರ್ ದ ಬ್ರೈಟ್ ಲೈಟ್. ಹಂಗಂದ್ರೆ ತಾಯಿ ಇಲ್ಲಿ ಏನು ಮಾಡಕ್ಕಂತಾಳ? ಮಗಳಿಗೆ ರಿಕ್ವೆಸ್ಟ್ ಮಾಡ್ಲಿಕ್ಕಂತಾಳ. ಪ್ಲೀಸ್ ಅಂತ ಬಂದೈತಿ ಅಂದ್ರೆ ಅದೇನಾಕೈತ್ರಿ? ರಿಕ್ವೆಸ್ಟ್. Next question. Read the following conversation and fill in the blanks choosing the most appropriate word. ಜಯಂತಿ ಏನಂತ? ಹಲೋ ಸವಿತಾ, ವೇರ್ ಹ್ಯಾಡ್ ಯು ಸೀನ್ ಎಸ್ಟರ್ಡೇ. ಅವಾಗ ಸವಿತಾ ಏನಂತ? ಹಾಯ್ ಸಿಸ್ಟರ್, ಐ ವೆಂಟ್ ಟು ಫಿಲ್ಮ್. ಅವಾಗ ಜಯಂತಿ ಏನಂತ? ಓ, ಇಫ್ ಯು ಹ್ಯಾಡ್ ಕಾಲ್ಡ್ ಮೀ ಐ ವುಡ್. ಇಲ್ಲೇನು ಬಳಸ್ಬೋದ್ರಿ? ಐ ವುಡ್ ಹ್ಯಾವ್ ಕಮ್ ವಿತ್ ಯು. ದಟ್ ಮೀನ್ಸ್ ಆಪ್ಷನ್ ನಂಬರ್ ಸಿ ಈಸ್ ದ ರೈಟ್ ಆನ್ಸರ್. ನಿನ್ನೇನು ಹೇಳಿದ್ದೆ, ವುಡ್ ಹ್ಯಾವ್ ಬಂದ್ರೆ ಆಲ್ಮೋಸ್ಟ್ ವುಡ್ ಹ್ಯಾವ್ನ ಏನಿರ್ತೈತಿ ನಿಮ್ಗೆ ಆನ್ಸರ್ ಇರ್ತೈತಿ ಅಂತ. ಹೌದ್ರಿ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಒನ್ ಸಿಲಾಬಲ್. ಯಾವುದಕ್ಕಿತ್ತಲೇ? ಡಿಪಾಸಿಟ್, ಕ್ರೆಡಿಟೆಡ್, ಡೆಬಿಟೆಡ್, ಬುಕ್ ಕೊಟ್ಟಾರ. ಬುಕ್ ಈಸ್ ದ ಒನ್ ಸಿಲಾಬಲ್ ವರ್ಡ್. ನೆಕ್ಸ್ಟ್ ಕ್ವಶನ್, ಕಂಬೈನ್ ಮಾಡೋದ್ರಿ. ಇದನ್ನು ಇಷ್ಟು ಈಸಿ ಐತೆ ನೋಡ್ರಿ. ಎಷ್ಟು ಈಸಿ ಅಂದ್ರೆ ಕಂಬೈನ್ ದ ವರ್ಡ್ ಇನ್ ದ ಕಾಲಮ್ ಒನ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ದ ಕಾಲಮ್ ಒನ್ ಬಿ. ಏನು ಕೊಟ್ಟಾರ್ರಿ? ಫಸ್ಟ್ ಟೈಮ್ ಕೊಟ್ಟಾರ. ಇದಂತರೂ ಭಾಳ ಈಸಿ. ನಿಮ್ದು ಎಕ್ಸಾಮ್ದು ಟೈಮ್ ಟೇಬಲ್ ಇದ್ಬಿಡ್ತೈತಿ. ಹಂಗಂದ್ರೆ ಟೈಮ್ ಟೇಬಲ್ ಈಸ್ ದ ರೈಟ್ ಆನ್ಸರ್. ಹೌದ್ರಿ? ಟೈಮ್ ಟೇಬಲ್ ಈಸ್ ದ ರೈಟ್ ಆನ್ಸರ್. ಇಲ್ಲೇನು ಕೊಟ್ಟಾರೆ? ಬುಕ್, ಟೇಬಲ್, ಕ್ಲಾಕ್, ವೆದರ್ ಕೊಟ್ಟಾರ. ಟೈಮ್ ಟೇಬಲ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಏನು ಕೊಟ್ಟಾರ ಇಲ್ಲಿ? ಜೆನಿಷಾ ಈಸ್ ಎ ಗುಡ್ ಕ್ಯಾರೆಕ್ಟರ್. ಶಿ ಹೆಲ್ಪ್ಸ್ ಎವ್ರಿ ಒನ್. ದಟ್ ಮೀನ್ಸ್ ಶಿ ಕೊಟ್ಟಾರಂದ್ರೆ ಶಿ ಎದಕ್ಕೆ ಬಳಸ್ತಾರೆ? ನಾಮಪದದ ಬದಲಾಗಿ ಬಳಸ್ತಾರಲ್ಲ. ಹಂಗಂದ್ರೆ ಇದೇನಾಗಿರ್ತದೆ? ಪ್ರನೌನ್. ನೆಕ್ಸ್ಟ್ ಕ್ವಶನ್, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ಇಲ್ಲೇನು ಕೊಟ್ಟಾರಿ? ಇನ್ ಮೈ ಸನ್ಸ್ ಸ್ಕೂಲ್ ಆ್ಯನ್ಯುವಲ್ ಪ್ರೈಸ್ ಡ್ಯಾಶ್ ಡಿಸ್ಟ್ರಿಬ್ಯೂಟ್ ಕೊಟ್ಟಾರ ವರ್ಡ್. ಇಲ್ಲೇನು ಮಾಡ್ಬೇಕ್ರಿ? ಡ್ಯಾಶ್ ಪ್ರೋಗ್ರಾಮ್ ಟುಕ್ ಪ್ಲೇಸ್ ಎಸ್ಟರ್ಡೇ. ದಟ್ ಮೀನ್ಸ್ ಡಿಸ್ಟ್ರಿಬ್ಯೂಟ್ ಕೊಟ್ಟಾರಂದ್ರೆ ಇಲ್ಲೇ ಡಿಸ್ಟ್ರಿಬ್ಯೂಷನನ್ನು ಬಳಸಬೇಕು. ಡಿಸ್ಟ್ರಿಬ್ಯೂಷನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್. ಇಲ್ಲೇನು ಕೊಟ್ಟಾರ? ಬಿ ಮತ್ತು ಟ್ರೀಟ್ ಕೊಟ್ಟಾರ. ಹೌದಾ? ಟು ಬಿ ವರ್ಬನ್ನು ಬಳಸಬೇಕು ಮತ್ತು ಟ್ರೀಟನ್ನು ಏನಾಗಿ ಬಳಸ್ತೀರಿ ಇಲ್ಲಿ ಕರೆಕ್ಟ್ ಸೆಂಟೆನ್ಸ್ ಆಗಬೇಕಂದ್ರೆ ಟ್ರೀಟನ್ನು ಹೆಂಗೆ ಬಳಸ್ತೀರಿ ಅನ್ನೋದನ್ನು ಬಳಸ್ಬೇಕು. ಹೌದ್ರಿ? ಡಾಕ್ಟರ್ ಡ್ಯಾಶ್ ಪೇಷಂಟ್ ಇನ್ ಹೀಸ್ ನರ್ಸಿಂಗ್ ಹೋಮ್ ವೆನ್ ಐ ವೆಂಟ್ ಟು ದ ಹಾಸ್ಪಿಟಲ್. ಇಲ್ಲೇನು ಬಳಸ್ಬೇಕ್ರಿ? ವಾಸ್ ಟ್ರೀಟಿಂಗ್ ಬಳಸ್ಬೇಕು. ಯಾಕಂದ್ರೆ ಇದು ಆಲ್ರೆಡಿ ಆಗೋಗಿದ್ದು. ಈಗ ಪ್ರೆಸೆಂಟ್ ಆಗೋದಿದ್ರೆ ಈಸ್ ಬಳಸಬೇಕಾಗಿತ್ತು. ಇದು ಆಲ್ರೆಡಿ ಆಗೋಗಿದ್ದು ಅಂದ್ರೆ ವಾಸನ್ನು ಬಳಸಬೇಕು. ಇಲ್ಲಿ ಟ್ರೀಟ್ ಇದ್ದನ್ನು ಟ್ರೀಟಿಂಗ್ ಆಗಿ ಬಳಸ್ರಿ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್. ಇಲ್ಲಿ ಯಾವ ಪ್ರಿಪೋಸಿಷನ್ ಬಳಸ್ತೀರಿ? ನೋಡ್ರಿ, ಅನಘಾ ಈಸ್ ಎ ವೆರಿ ಗುಡ್ ಡ್ಯಾಶ್ ಸ್ಪೋಕನ್ ಇಂಗ್ಲೀಷ್. ಆ್ಯಕ್ಟ್ ಸ್ಪೋಕನ್ ಇಂಗ್ಲೀಷ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸುಟೇಬಲ್ ಲಿಂಕರನ್ನು ಯಾವ್ದು ಬಳಸ್ತೀರಿ? ನೋಡ್ರಿ, ಇಲ್ಲಿ ರವೀಶ್ ವೆಂಟ್ ಟು ಮಾರ್ಕೆಟ್ ಡ್ಯಾಶ್ ಹಿ ಡಿಡಂಟ್ ಪರ್ಚೇಸ್ ಎನಿಥಿಂಗ್ ಬಟ್ ಹಿ ಡಿಡಂಟ್ ಪರ್ಚೇಸ್ ಎನಿಥಿಂಗ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಇಲ್ಲಿ ಯಾವ ಆರ್ಟಿಕಲ್ ಬಳಸ್ತೀರಿ? ಒನ್ ಆಫ್ ಡ್ಯಾಶ್ ಮೋಸ್ಟ್ ಪಾಪ್ಯುಲರ್ ಫುಡ್ಸ್ ಆಫ್ ಆಲ್ ಟೈಮ್ ಈಸ್ ಚಾಕ್ಲೇಟ್. ದಟ್ ಮೀನ್ಸ್ ದ ಈಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಒನ್ ಆಫ್ ದ ಬಳಸ್ತೀರಿ. ಅವಾಗ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಬಂದ್ರೆ ಅಲ್ಲಿ ದ ಬಳಸ್ಬೇಕ್ರಿ. ನೆಕ್ಸ್ಟ್, ಯೂಸ್ ದ ವರ್ಡ್ ಬುಕ್ ಆ್ಯಸ್ ಎ ವರ್ಬ್ ಇನ್ ಎ ಸೆಂಟೆನ್ಸ್. ಇದನ್ನು ಮಾಡೆಲ್ ಕ್ವಶನ್ ಪೇಪರ್ ಒಳಗೆ ಬಂದಿದ್ದರಿ. ಐ ಬುಕ್ ಎ ಟಿಕೆಟ್ ಟು ಗೋ ಮೈಸೂರು
ಈ ಥರ ಏನು ಮಾಡ್ಬೋದು ರೀ, ಸೆಂಟೆನ್ಸನ್ನು ಮಾಡ್ಬೋದು ರೀ. ನೆಕ್ಸ್ಟ್ ಚೇಂಜ್ ಇಂಟು ಪ್ಯಾಸಿವೈಸ್. ಅರ್ಮನ್ ಪ್ಲೇಡ್ ಫುಟ್ಬಾಲ್. ಇದು ಏನಾಕೈತಿ, ಫುಟ್ಬಾಲ್ ವಾಸ್ ಪ್ಲೇಡ್ ಬೈ ಅರ್ಮನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಇದನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡ್ಬೇಕು ರೀ. ಏನು ಕೊಟ್ಟಾರೆ, ಆಶ್ಲೇಷ್ ಈಸ್ ದ ಮೋಸ್ಟ್ ಕೈಂಡ್ ಹಾರ್ಟೆಡ್ ಜೆಂಟಲ್ಮ್ಯಾನ್ ಇನ್ ದ ವಿಲೇಜ್. ಇದು ನಿನ್ನೆನ ನಾ ಹೇಳ್ಕೊಟ್ಟಿದ್ದಾರೆ, ಈ ಥರ ಬಂದರೆ ಯಾವ ರೀತಿ ಮಾಡಬೇಕಂತ. ಆಶ್ಲೇಷ್ ಈಸ್ ಬರ್ದು ದ ಮೋಸ್ಟ್ ಕೈಂಡ್ ಹಾರ್ಟೆಡ್ ಜಾಗದಾಗ ಏನು ಬರಿಬೇಕ್ರಿ, ಈಗ ಮೋರ್ ಕೈಂಡ್ ಹಾರ್ಟೆಡ್ ಮೋಸ್ಟ್ ಇದು ತೆಗೆದು ಮೋರ್ ಬರ್ದು ಕೈಂಡ್ ಹಾರ್ಟೆಡ್ ಬರ್ದು ದೆನ್ ಎನಿ ಅದರ್ ಬರ್ದು ಜೆಂಟಲ್ಮ್ಯಾನ್ ಇನ್ ದ ವಿಲೇಜ್ ಬರಿಬೇಕ್ರಿ. ತಿಳಿತಲ್ರಿ ಇದು. ನೆಕ್ಸ್ಟ್ ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ಗೆ ಕನ್ವರ್ಟ್ ಮಾಡ್ಬೇಕ್ರಿ. ಸಚಿನ್ ಏನಂತಾರ, ಹಲೋ ಮಹೇಶ್ ಹೌ ಆರ್ ಯು. ಅವಾಗ ಮಹೇಶ್ ಐ ಆಮ್ ಫೈನ್ ಸಚಿನ್ ವೇರ್ ಆರ್ ಯು ಗೋಯಿಂಗ್ ಅಂತಾನೆ. ಅವಾಗ ಸಚಿನ್ ಏನಂತಾರ, ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಮೈ ಚಿಲ್ಡ್ರನ್ ಫ್ರಾಮ್ ದೇರ್ ಸ್ಕೂಲ್ ಅಂತ ಹೇಳ್ತಾರೆ. ಅವಾಗ ಇದನ್ನು ಯಾವ ರೀತಿ ಮಾಡ್ಬೋದು ನೋಡ್ರಿ. ಸಚಿನ್ ರಿಪ್ಲೈಡ್ ಮಹೇಶ್ ದ್ಯಾಟ್ he was going to bring his children from their school is the right answer. ನೆಕ್ಸ್ಟ್ ನೋಡ್ರಿ, ಇದ್ರೊಳಗೆ ಥರ್ಡ್ ಮೇನ್ ಒಳಗೆ ಏನು ಮಾಡೋದು, ಏನನ್ನ ಎರರನ್ನು ಫೈಂಡ್ ಔಟ್ ಮಾಡ್ಬೇಕು ನೋಡ್ರಿ. ಒನ್ಸ್ ದೇರ್ ವಾಸ್ ಎ ಮ್ಯಾನ್ ಹೂ ವಾಸ್ ಬ್ಲೈಂಡ್, ಹಿ ಈಗರ್ ವಿಶ್ಡ್ ಟು ಸಿ ದ ಹೋಲ್ ವರ್ಲ್ಡ್ ವಿತ್ ಹೀಸ್ ಓನ್ ಐಸ್. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದೀನಿ, ಯಾವ್ದು ಕರೆಕ್ಟ್ ಮಾಡ್ತೀರಿ ಅಂದ್ರೆ ಇದು HO ಎಲ್ಲಿ ಹೋಲ್ ಆಗಂಗಿಲ್ಲ, WHO ಎಲ್ಲಿ ಹೋಲ್ ಆಕೈತಿ. ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಏನೈತೆ, ಈಗರ್ ಕೊಟ್ಟಾರಲ್ಲ, ಇಲ್ಲಿ ಏನು ಮಾಡಬೇಕು, ಈಗರ್ಲಿ ಮಾಡಬೇಕು. ಈ ರೀತಿ ಗ್ರಾಮರನ್ನು ನಾನು ನಿನ್ನೆ ಏನು ಹೇಳ್ಕೊಟ್ಟಿದ್ದೆ ಮತ್ತು ಇವತ್ತೇ ನೀವೇನು ಬಿಡಿಸಿ ಬಂದಿರಲ್ಲ ಅದನ್ನು ಅನಲೈಸಸ್ ಮಾಡಿ ಹೇಳೀನಿ ರೀ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.